ಇಂತಹ ಕೆಲವು ಪ್ರಶ್ನೆಗಳನ್ನು ಉತ್ತರಿಸದೆ ಮಹಿಳಾ ಸಾಹಿತ್ಯ ಪರಂಪರೆಯ ಹಾದಿಯನ್ನು ಗುರುತಿಸಲಾಗದು. ಅದಕ್ಕಾಗಿ ಮೊದಲಿಗೆ ಸ್ತ್ರೀವಾದಿ ವಿಮರ್ಶೆಗಳು ಬೆಳೆದು ಬಂದ ಹಂತಗಳನ್ನು ಗುರುತಿಸುವುದು ಕುತೂಹಲಕರ ಎನಿಸುತ್ತದೆ. ಸ್ತ್ರೀವಾದಿ ವಿಮರ್ಶೆಗಳು ಆರಂಭದ ಅವಧಿಯಲ್ಲೇ ಸಾಹಿತ್ಯ ರಚನೆಗೂ ಅದರ ಬರಹಗಾರರಿಗೂ ಇರುವ ಸಂಬಂಧದ ಸ್ವರೂಪವೇನು ಎಂಬ ಪ್ರಶ್ನೆಯನ್ನು ಮುನ್ನೆಲೆಗೆ ತಂದಿತು. ಬಹುಶಃ ಸಾಹಿತ್ಯ ರಚನೆ ಎಂಬುದು ಪುರುಷರಿಗಷ್ಟೇ ಸೀಮಿತವಾದ ವಲಯ ಎಂಬ ಗ್ರಹಿಕೆ ಇದ್ದ ಕಾಲದಲ್ಲಿ ಈ ಪ್ರಶ್ನೆಯೇ ಇರಲಿಲ್ಲವೇನೋ. ಹಾಗೆ ನೋಡಿದರೆ ಹೆಣ್ಣನ್ನು ಕುರಿತಂತೆ ಸಾಹಿತ್ಯ ಕೃತಿಗಳಲ್ಲಿ ಕಂಡು ಬಂದಿದ್ದ ಎಲ್ಲ ಕಲ್ಪನೆಗಳು ಕೇವಲ ಪುರುಷರದಷ್ಟೇ ಆಗಿತ್ತು ಎಂಬ ಸಂಗತಿಯು ಗಮನಕ್ಕೆ ಬಂದಿದ್ದಿಲ್ಲ ಎನಿಸುತ್ತದೆ. ಆದರೆ ಬರಹಗಾರರಾಗಿ ಮಹಿಳೆಯರು ಕಾಣತೊಡಗಿದ ನಂತರದಲ್ಲಿ ಸ್ತ್ರೀವಾದಿ ಸಾಹಿತ್ಯ ಅಧ್ಯಯನಗಳು ಈ ಪ್ರಶ್ನೆಯನ್ನು ಕೇಳಿಕೊಂಡಿರಬಹುದು. ಏಕೆಂದರೆ ಈ ವೇಳೆಗೆ ಸ್ತ್ರೀವಾದಿ ವಿಮರ್ಶೆಗಳು ಪುರುಷರು ತಮ್ಮ ರಚನೆಗಳಲ್ಲಿ ಹೆಣ್ಣಿನ ಬಗ್ಗೆ ತಮಗೆ ಬೇಕಾದಂತೆಲ್ಲ ಕಲ್ಪಿಸಿ ಬರೆದರು ಎಂಬುದನ್ನು ಕಂಡುಕೊಂಡಿದ್ದೆವು. ಆದರೆ ಈಗ ಮಹಿಳೆಯರು ಬರೆಯತೊಡಗಿದ್ದಾರೆ. ಹಾಗಾದರೆ ಸ್ವತಃ ಮಹಿಳೆಯರು ಬರಹಗಾರರಾಗಿ ಹೆಣ್ಣನ್ನು ಕುರಿತು ಏನನ್ನು ಕಲ್ಪಿಸಬಹುದು ಎಂಬ ಕುತೂಹಲ ಬಂದದ್ದು ಸಹಜ. ಈ ಪ್ರಶ್ನೆಯನ್ನು ಕೇಂದ್ರವಾಗಿಸಿಕೊಂಡ ಆ ಕಾಲದ ಕೆಲವು ಮುಖ್ಯ ಸ್ತ್ರೀವಾದಿ ಕೃತಿಗಳನ್ನು ಗಮನಿಸಬಹುದು. 1. ಪೆಟ್ರಿಷಿಯಾ ಆನ್ ಮೇಯರ್ ಸ್ಪಾರ್ಕ್ಸ್. ಅಮೆರಿಕಾದ ವರ್ಜೀನಿಯಾ ವಿಶ್ವವಿದ್ಯಾಲಯದ ಸಾಹಿತ್ಯ ವಿಭಾಗದಲ್ಲಿ ಪ್ರಾಧ್ಯಾಪಕಿ. 1976ರಲ್ಲಿ ಆಕೆಯ ದಿ ಫೀಮೇಲ್ ಇಮ್ಯಾಜಿನೇಷನ್ ಎಂಬ ಕೃತಿ ಹೊರಬಂದಿತು. ಇದರಲ್ಲಿ ಆಕೆಯು ಮಹಿಳಾ ಬರಹಗಾರರು ಯಾವ ವಸ್ತು ವಿಷಯಗಳ ಬಗ್ಗೆ ಆಸಕ್ತಿ ತಳೆಯುತ್ತಾ ಬಂದರು ಎಂಬುದನ್ನು ಗಮನಿಸಿದಳು. ಅದರಲ್ಲಿಯೂ ಹೆಣ್ಣು ಬದುಕಿಗೆ ಸಂಬಂಧಿಸಿದ ಯಾವ ಸಂಗತಿಗಳು ಅವರಿಗೆ ಕೇಂದ್ರ ಆಸಕ್ತಿಯದಾಗಿ ಕಂಡವು ಎಂಬ ಸೂಕ್ಷ್ಮವನ್ನು ಹಿಡಿಯಲು ನೋಡಿದಳು. 2. ಎಲೆನ್ ಮೋರ್. ನ್ಯೂಯಾರ್ಕಿನ ಸಾಹಿತ್ಯ ವಲಯದಲ್ಲಿ ಖ್ಯಾತಳಾಗಿದ್ದ ಪ್ರೊಫೆಸರ್. ಆಕೆಯ ಲಿಟರರಿ ವುಮೆನ್ ಕೃತಿಯೂ ಕೂಡ 1976ರಲ್ಲಿ ಪ್ರಕಟವಾಯಿತು. ಪುರುಷ ಪರಂಪರೆಯ ಸಾಹಿತ್ಯಕ್ಕೆ ಮೂಲ ಸೆಲೆಯಾಗಿದ್ದ ವಿಷಯಗಳೇ ಮಹಿಳಾ ಸಾಹಿತ್ಯಕ್ಕೂ ಕೇಂದ್ರ ಆಸಕ್ತಿಯದಾಗಿದ್ದವು ಎನ್ನುತ್ತಾಳೆ ಎಲೆನ್ ಮೋರ್. ಲಿಟರರಿ ವುಮೆನ್ ಕೃತಿಯಲ್ಲಿ ಇರುವ ಅಧ್ಯಾಯಗಳಲ್ಲಿ ಫೀಮೇಲ್ ರಿಯಲಿಸಂ, ಫೀಮೇಲ್ ಗಾಥಿಕ್ ಎಂಬುವು ಹೆಚ್ಚು ಗಮನ ಸೆಳೆಯುತ್ತವೆ. ಸಾಹಿತ್ಯದಲ್ಲಿ ಸ್ತ್ರೀವಾದಿ ಚರ್ಚೆಗಳನ್ನು ನಡೆಸುವ ಬಗೆಯನ್ನು ಆಕೆ ಲಿಟರರಿ ಫೆಮಿನಿಸಂ ಎಂದು ಕರೆಯುತ್ತಾಳೆ. ಈ ಸಾಹಿತ್ಯಕ ಸ್ತ್ರೀವಾದದ ಮಹಿಳಾ ಕೃತಿಗಳಲ್ಲಿ ಹೆಣ್ಣು ಹೀರೋಯಿನ್ ಎನಿಸಿ ಪ್ರಧಾನ ಪಾತ್ರವಾಗಿರುತ್ತಾಳೆ. ಹೆಣ್ಣು ಧ್ವನಿಯು ನಾಯಕತ್ವವನ್ನು ಪಡೆದುಕೊಳ್ಳುತ್ತದೆ. ಪುರುಷ ವ್ಯಾಖ್ಯಾನಗಳಲ್ಲಿ ಸಾಹಿತ್ಯ ಕೃತಿಯ ಗಂಡು ಪಾತ್ರಗಳು ಕಥಾನಾಯಕರು, ಹೀರೋಗಳು ಎನಿಸಿ ಪ್ರಧಾನವೆನಿಸುತ್ತಿದ್ದವು. ಆದರೆ ಇಲ್ಲಿ ಕಥಾನಾಯಕರ ಬದಲಿಗೆ ಕಥಾ ನಾಯಕಿಯರು ಇರುತ್ತಾರೆ. ಇದನ್ನು ಎಲೆನ್ ಮೋರ್ ಹೀರೋಯಿನಿಸಂ ಎನ್ನುತ್ತಾಳೆ. ಪುರುಷರು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಹೇರಳವಾಗಿ ಮಹಿಳಾ ಪಾತ್ರಗಳನ್ನು ಸೃಷ್ಟಿಸುತ್ತಾರೆ ನಿಜ. ಆದರೂ ಅಲ್ಲಿ ಹೆಣ್ಣು ಧ್ವನಿಯು ಎಂದಿಗೂ ನಾಯಕತ್ವವನ್ನು ಪಡೆದುಕೊಳ್ಳುವುದಿಲ್ಲ. 3. ಎಲೈನ್ ಶೋವಾಲ್ಟರ್. ಅಮೆರಿಕಾದ
ಖ್ಯಾತ ಸ್ತ್ರೀವಾದಿ ವಿಮರ್ಶಕಿ. ಈವರೆಗಿನ ಸ್ತ್ರೀವಾದಿ ವಿಮರ್ಶಕಿಯರು ಮಹಿಳಾ ಸಾಹಿತ್ಯ ಕೃತಿಗಳಲ್ಲಿ ಅಡಗಿ ಕುಳಿತಿದ್ದ ಹೆಣ್ಣು ಪರಂಪರೆಯನ್ನು, ಅಂದರೆ ಹೆಣ್ಣು ಧ್ವನಿಯನ್ನು ಶೋಧಿಸುವ ಚಟುವಟಿಕೆಗಳನ್ನು ನಡೆಸುತ್ತಿದ್ದರು. ಆದರೆ ಶೋವಾಲ್ಟರ್ ಅಷ್ಟಕ್ಕೇ ನಿಲ್ಲದೆ ಅದು ಸಾಗಿ ಬಂದ ಕ್ರಮಾಗತ ಹೆಜ್ಜೆಗಳನ್ನು ಗುರುತಿಸುವ ಮೂಲಕ ಮಹಿಳಾ ಸಾಹಿತ್ಯ ಚರಿತ್ರೆಯ ಪರಂಪರೆಗೆ ಒಂದು ಮಾರ್ಗದರ್ಶಿ ನಕ್ಷೆಯನ್ನು ಒದಗಿಸಿದಳು. ಶೋವಾಲ್ಟರ್ ಮಹಿಳಾ ಸಾಹಿತ್ಯವು ಬೆಳೆದು ಬಂದ ಅವಧಿಯನ್ನು 3 ಹಂತಗಳಲ್ಲಿ ಗುರುತಿಸುತ್ತಾಳೆ. 1. ಹೆಣ್ಣುತನವನ್ನು ಗುರುತಿಸಿಕೊಂಡ ಬಗೆ. 2. ಸ್ತ್ರೀವಾದಿ ನೋಟವನ್ನು ಕಂಡುಕೊಂಡ ಹಂತ. 3. ಹೆಣ್ಣು ಎಂಬ ಅಸ್ತಿತ್ವವನ್ನು ಅರಿತುಕೊಂಡ ಹಂತ. ಈ ಹಂತಗಳು ಕೇವಲ ಕಾಲಾನುಕ್ರಮದ ಪಟ್ಟಿ ಎಂಬಷ್ಟು ಸರಳ ಅರ್ಥದ್ದಲ್ಲ. ಬದಲಿಗೆ ಈ ಸಮಾಜ ಮತ್ತು ಸಂಸ್ಕೃತಿಯಲ್ಲಿ ಹೆಣ್ಣಿನ ಸ್ಥಾನಮಾನಗಳು ಮತ್ತು ಅವರ ಸ್ಥಿತಿಗತಿಗಳನ್ನು ಕುರಿತು ಲೇಖಕಿಯರಲ್ಲಿ ಪ್ರಜ್ಞಾ ಜಾಗೃತಿ ಆಗುತ್ತಿದ್ದುದರ ಸೂಚನೆ ಕೂಡ ಆಗಿದೆ. ಈ 3 ಹಂತಗಳನ್ನು ಶೋವಾಲ್ಟರ್ ಹೀಗೆ ವಿವರಿಸುತ್ತಾಳೆ. ಮೊದಲನೆಯ ಹಂತ ಕ್ರಿಸ್ತಶಕ 1840ರಿಂದ 1880ರ ಕಾಲವನ್ನು ಹೆಣ್ಣುತನವನ್ನು ಗುರುತಿಸಿಕೊಂಡ ಹಂತ ಎನ್ನಬಹುದು. ಆದರೆ ಈ ಅವಧಿಯನ್ನು ಅನುಕರಣೆಯ ಹಂತ ಎನ್ನಬಹುದು. ಪುರುಷ ಸಂಸ್ಕೃತಿಯಲ್ಲಿ ಅದಾಗಲೇ ಕಾಣುತ್ತಿದ್ದ ಬೌದ್ಧಿಕ ಸಾಧನೆಗಳನ್ನು ಸರಿಗಟ್ಟಲು ಮಹಿಳೆಯರು ಪ್ರಯತ್ನಿಸಿದರು. ಮುಖ್ಯವಾಗಿ ಹೆಣ್ಣಿನ ಗುಣ ಸ್ವಭಾವಗಳ ಬಗ್ಗೆ ಪುರುಷ ಸಂಸ್ಕೃತಿಯಲ್ಲಿ ಇದ್ದ ಗ್ರಹಿಕೆಗಳನ್ನು ಅವರೂ ಆವಾಹಿಸಿಕೊಂಡರು. ಈ ಲೇಖಕಿಯರು ಬೌದ್ಧಿಕವಾಗಿ ಮಹಿಳೆಯರು ಪುರುಷರಿಗೆ ಸಮಾನರು ಎಂಬುದನ್ನು ಒಪ್ಪಿಸಲು ಹಲವು ಪ್ರಯತ್ನಗಳನ್ನು ಮಾಡುತ್ತಾ ಹೆಣಗಾಡುತ್ತಿದ್ದರು. 2ನೆಯ ಹಂತ ಕ್ರಿಸ್ತಶಕ 1880ರಿಂದ 1920ರ ಅವಧಿಯನ್ನು ಸ್ತ್ರೀವಾದಿಗಳ ಅವಧಿ ಎನ್ನಬಹುದು. ಹೆಣ್ಣುತನ ಎಂಬುದೇ ಒಂದು ಕಣ್ಕಟ್ಟು. ಸಾಹಿತ್ಯವೂ ಕೂಡ ಇದೇ ಕಣ್ಕಟ್ಟಿನಲ್ಲಿ ಮಹಿಳೆಯರನ್ನು ಹೊಂದಿಸಿ ಕೂರಿಸುವ ಪರಿಯನ್ನು ಈ ಸ್ತ್ರೀವಾದಿ ಲೇಖಕಿಯರು ನಿರಾಕರಿಸಿದರು. ಹಾಗಾಗಿ ಇದನ್ನು ಪ್ರತಿಭಟನೆಯ ಅವಧಿ ಎಂದೂ ಹೇಳಬಹುದು. ಇದಕ್ಕಾಗಿ ಈ ಸ್ತ್ರೀವಾದಿಗಳು ಸಾಹಿತ್ಯ ಕೃತಿಗಳನ್ನೇ ಪರಿಕರವಾಗಿಸಿಕೊಂಡ ಅಧ್ಯಯನಗಳನ್ನು ನಡೆಸಿದರು. ಪ್ರಖ್ಯಾತರು ಎನಿಸಿದ ಸಾಹಿತ್ಯ ಕೃತಿಗಳನ್ನೇ ತಮ್ಮ ಗಂಭೀರ ವಿಮರ್ಶೆಗಳಿಗಾಗಿ ಆಯ್ದುಕೊಂಡರು. ಈ ಕೃತಿಗಳು ಹೆಣ್ಣುತನದ ಬಗ್ಗೆ ಅದೆಷ್ಟು ಅಪಕಲ್ಪನೆಗಳನ್ನು ಸ್ಥಾಪಿಸುತ್ತವೆ ಎಂಬುದನ್ನು ತೋರಿಸಿದರು. ಆ ಮೂಲಕವೇ ಸಾಹಿತ್ಯವು ಪಿತೃಪ್ರಧಾನತೆಯ ತಂತ್ರಗಳನ್ನು ಪುಷ್ಟೀಕರಿಸುತ್ತಾ ಮಹಿಳೆಯರ ಬದುಕುಗಳಲ್ಲಿ ಸಂಕಷ್ಟಗಳನ್ನು ತಂದಿಡುತ್ತಿದೆ ಎಂಬುದನ್ನು ನಾಟಕೀಯ ವಿವರಗಳಲ್ಲಿ ಸ್ಪಷ್ಟಪಡಿಸಿದರು. ಉದಾಹರಣೆಗೆ ಆದರ್ಶ ಮಹಿಳೆ, ಆಧುನಿಕ ಮಹಿಳೆ, ಪರಿಪೂರ್ಣ ಮಹಿಳೆ ಇತ್ಯಾದಿ ಅಪಕಲ್ಪನೆಗಳಲ್ಲಿ ಸಾಹಿತ್ಯವು ಹೆಣ್ಣನ್ನು ಪಿತೃಪ್ರಧಾನತೆಯು ಬಯಸುವ ನಿಶ್ಚಿತ ಗೆರೆಗಳ ಒಳಗೆ ಬಂಧಿಸಿ ಇಡುತ್ತದೆ ಎಂಬುದಕ್ಕೆ ಸಾಕ್ಷಿಗಳನ್ನು ಒದಗಿಸಿದರು. 3ನೆಯ ಹಂತ ಕ್ರಿಸ್ತಶಕ 1920ರಿಂದ ಇಂದಿನವರೆಗಿನ ಅವಧಿಯನ್ನು ಹೆಣ್ಣು ಅವಧಿ ಎನ್ನಬಹುದು. ಈ ಅವಧಿಯಲ್ಲಿ ಸ್ತ್ರೀವಾದಿ ವಿಮರ್ಶೆಗಳು ಮಹಿಳೆಯರ ಸ್ವ ಅನುಭವದ ಅಭಿವ್ಯಕ್ತಿಗಳ ಶೋಧನೆಯನ್ನು ಕೇಂದ್ರಕ್ಕೆ ತಂದುಕೊಂಡವು. ಇಲ್ಲಿ ಪುರುಷ ಅನುಕರಣೆಯೂ ಇಲ್ಲ ಅಥವಾ ಅದರ ವಿರುದ್ಧದ ಪ್ರತಿಭಟನೆಯೂ ಇಲ್ಲ. ಅನುಕರಣೆ ಮತ್ತು ಪ್ರತಿಭಟನೆ ಇವೆರಡನ್ನೂ ನಿರಾಕರಿಸಿ ಹೆಣ್ಣಿನ ಸ್ವಂತದ ಅನುಭವಗಳನ್ನು ಮಹಿಳೆಯರ ಅಧಿಕೃತ
ಕಲಾ ಅಭಿವ್ಯಕ್ತಿಯ ಆಕರಗಳೆಂದು ಪರಿಗಣಿಸಲಾಯಿತು. ಅನುಕರಣೆಯು ಅವಲಂಬನೆಯ ಸೂಚಕವೇ ಆಗಿದೆ ಎಂಬುದೇನೋ ಸ್ಪಷ್ಟವಾಗಿಯೇ ಕಾಣುತ್ತದೆ. ಆದರೆ ಪ್ರತಿಭಟನೆ ಎಂಬುದು ಕೂಡ ಅವಲಂಬನೆಯ ಸೂಚಕದ ಇನ್ನೊಂದು ಮುಖವೇ ಆಗಿದೆ ಎಂಬ ಅರಿವು ಬರುವುದು ಅಷ್ಟು ಸುಲಭವಲ್ಲ. ಈ ಗೊಂದಲವನ್ನು ಪರಿಹರಿಸಿಕೊಳ್ಳುವ ಉತ್ತಮ ವಿಧಾನವೆಂದರೆ ಇವೆರಡನ್ನೂ ನಿರಾಕರಿಸಿ ಸ್ವಂತದ ಅನುಭವಗಳನ್ನು ಮಾತ್ರವೇ ಕಲಾಭಿವ್ಯಕ್ತಿಯ ಮೂಲ ಆಕರಗಳೆಂದು ಗುರುತಿಸುವುದು ಒಳ್ಳೆಯದು. ಏಕೆಂದರೆ ಈ ಅಭಿವ್ಯಕ್ತಿಯು ಸ್ವಜಾಗೃತಿಯ ಸ್ಪಷ್ಟ ಕುರುಹೇ ಆಗಿದೆ. ಈ 3 ಹಂತಗಳನ್ನು ಸ್ಪಷ್ಟವಾಗಿ ಗುರುತಿಸಿದ ಶೋವಾಲ್ಟರ್ ಈವರೆಗೂ ಸಂಸ್ಕೃತಿ ವಿಶ್ಲೇಷಣೆಗಳಿಗೆ ಮಾತ್ರವೇ ಸೀಮಿತವಾಗಿ ಉಳಿದಿದ್ದ ಸ್ತ್ರೀವಾದಿ ವಿಶ್ಲೇಷಣಾ ವಿಧಾನಗಳನ್ನು ಸಾಹಿತ್ಯ ವಿಶ್ಲೇಷಣೆಯ ನೆಲೆಗೂ ವಿಸ್ತರಿಸಿದಳು. ತಾನು ಹೇಳುತ್ತಿರುವ ಈ ಹೆಣ್ಣು ಪರಂಪರೆಗೆ ವರ್ಜೀನಿಯಾ ವೂಲ್ಫಳ ಎ ರೂಮ್ ಆಫ್ ಒನ್ಸ್ ಓನ್ ಕೃತಿಯೇ ಆರಂಭದ ಸಾಕ್ಷಿಯಾಗಿದೆ. ಇದನ್ನೇ ಮಹಿಳಾ ಸಾಹಿತ್ಯ ಪರಂಪರೆಯ ಆರಂಭ ಎಂದು ಹೇಳಬಹುದು ಎಂದು ಶೋವಾಲ್ಟರ್ ಅಭಿಪ್ರಾಯಪಡುತ್ತಾಳೆ. ಸ್ತ್ರೀವಾದಿ ವಿಮರ್ಶೆಯು ಎತ್ತಿಕೊಳ್ಳುವ ಇನ್ನೊಂದು ಮುಖ್ಯ ಪ್ರಶ್ನೆ ಸಾಹಿತ್ಯದಲ್ಲಿ ಶ್ರೇಷ್ಠತೆಯನ್ನು ಗುರುತಿಸುವ ವಿಮರ್ಶಾ ವಿಧಾನಕ್ಕೆ ಸಂಬಂಧಿಸಿದ್ದು. ಈ ವಿಮರ್ಶಾ ವಿಧಾನವು ಈವರೆಗೂ ಪುರುಷ ಪರಂಪರೆಯ ನೋಟವಷ್ಟೇ ಆಗಿದೆ ಎನ್ನುತ್ತಾಳೆ ಶೋವಾಲ್ಟರ್. ಈ ಸಾಮಾನ್ಯೀಕರಿಸಿದ ಚಾರಿತ್ರಿಕ ನೋಟವನ್ನು ಪ್ರಶ್ನಿಸಿ ನಿಂತವರಲ್ಲಿ ಶೋವಾಲ್ಟರ್, ವರ್ಜೀನಿಯಾ ವೂಲ್ಫ್, ಪೆಟ್ರಿಷಿಯಾ ಆನ್ ಮೇಯರ್ ಸ್ಪಾಕ್ಸ್, ಎಲ್ಲೆನ್ ಮೋರ್ ಇನ್ನೂ ಮುಂತಾದವರಿದ್ದಾರೆ. ಈ ಮೂಲಕ ಪ್ರಧಾನ ಧಾರೆಯ ಸಾಹಿತ್ಯ ವಲಯವು ನಿರೂಪಿಸುತ್ತಿರುವ ಸಾಹಿತ್ಯ ಚರಿತ್ರೆ, ಸಾಹಿತ್ಯ ಪರಂಪರೆ ಎಂಬ ಸಂಗತಿಗಳೇ ಸ್ವತಃ ಲಿಂಗತ್ವವನ್ನು ಕೇಂದ್ರವಾಗಿಸಿಕೊಂಡ ರಚನೆಗಳಾಗಿವೆ ಎಂದು ವಾದಿಸಿದರು. ಅಂದರೆ ಈ ಸಾಹಿತ್ಯ ಚರಿತ್ರೆಯು ಒಂದು ಸಮಾಜೋ ಸಾಂಸ್ಕೃತಿಕ ರಚನೆಯಾಗಿದೆಯೇ ಹೊರತು ಸಾಹಿತ್ಯ ಪರಂಪರೆಯ ವಾಸ್ತವದ ಗತ ಇತಿಹಾಸವನ್ನು ದಾಖಲೆಗೊಳಿಸಿಲ್ಲ ಎಂದು ಹೇಳಿದರು. ಆನಂತರದಲ್ಲಿ ಸ್ತ್ರೀವಾದಿ ಸಾಹಿತ್ಯ ಅಧ್ಯಯನಗಳು ಅಲ್ಲಿಯವರೆಗೆ ಅಲಕ್ಷಿತವಾಗಿ ಉಳಿದಿದ್ದ ಮಹಿಳಾ ಸಾಹಿತ್ಯವನ್ನು ಗುರುತಿಸಿ ಬೆಳಕಿಗೆ ತರುವ ಕೆಲಸದ ಕಡೆ ಹೆಚ್ಚಿನ ಗಮನವನ್ನು ಹರಿಸಿದವು. ಮೊದಮೊದಲು ಇಂಗ್ಲೆಂಡ್, ಅಮೆರಿಕಾಗಳಲ್ಲಿ ಆರಂಭಗೊಂಡ ಈ ಕೆಲಸವು ಇಂದಿಗೆ ಜಗತ್ತಿನ ಹಲವಾರು ದೇಶಗಳಲ್ಲಿ ಮುಂದುವರೆದು ನಡೆದಿದೆ. ಸ್ತ್ರೀವಾದಿಗಳ ಈ ನಡೆಗೆ ಪ್ರಧಾನ ಧಾರೆಯ ಸಾಹಿತ್ಯ ಲೋಕದಿಂದ ಆಕ್ಷೇಪಣೆ ಬಂದಿತು ಎಂಬುದರಲ್ಲಿ ಯಾವ ಆಶ್ಚರ್ಯವೂ ಇಲ್ಲ. ಮಹಿಳಾ ಶ್ರೇಷ್ಠತೆ ಎಂಬ ಪ್ರತ್ಯೇಕ ಗೆರೆಯನ್ನು ಎಳೆಯುವುದು ಸಾಧುವಲ್ಲ ಎಂದು ವಾದಿಸಿದರು. ಈ ಆಕ್ಷೇಪಣೆಗೆ ಒಂದು ವಿಚಿತ್ರ ಕಾರಣವನ್ನು ನೀಡಲಾಯಿತು. ಶೋವಾಲ್ಟರ್ ಗುರುತಿಸಿದ ಬಗೆಯ ಮಹಿಳಾ ಸಾಹಿತ್ಯ ಚರಿತ್ರೆಯಲ್ಲಿ ಮಹಿಳಾ ಪ್ರಜ್ಞೆಯು ಜಾಗೃತಗೊಂಡ ಒಂದು ಕಾಲಾನುಕ್ರಮ ಇದೆ. ಹೆಣ್ಣುತನ, ಸ್ತ್ರೀವಾದಿ ಮತ್ತು ಹೆಣ್ಣು ಎಂಬ ಈ ಸರಣಿಯಲ್ಲಿ ಪುರುಷ ಚಿಂತನಾಕ್ರಮದ ಧೋರಣೆಗೆ ಪ್ರತಿಯಾಗಿ ಮಹಿಳಾ ಬರಹಗಾರರು ಕಾಲಾನುಕ್ರಮದಲ್ಲಿ ತೋರಿದ ಪ್ರತಿಕ್ರಿಯೆಯನ್ನು ಗುರುತಿಸುವ ಒಂದು ವಿಧಾನವಿದೆ. ಈ ಪ್ರಜ್ಞಾ ಜಾಗೃತಿ ಎಂಬುದು 20ನೇ ಶತಮಾನದಲ್ಲಷ್ಟೇ ಸಂಭವಿಸತೊಡಗಿದ ಒಂದು ವಿದ್ಯಮಾನ. ಆದರೆ ಇದಕ್ಕೂ ಮುಂಚಿನ ಅವಧಿಯಲ್ಲೂ ಮಹಿಳಾ ಬರಹಗಳು ಇದ್ದವು ಮತ್ತು ಇವುಗಳಲ್ಲಿ ಹೆಚ್ಚಿನವು ಪುರುಷ ಸಾಹಿತ್ಯಕ್ಕೆ ಪ್ರತಿಯಾಗಿ ಪ್ರತಿಕ್ರಿಯೆಯನ್ನು ತೋರಿಯೇ ಇಲ್ಲ. ಈ ಕಾರಣವನ್ನು ಮುಂದಾಗಿಸಿ ಈ ಮಹಿಳಾ ಬರಹಗಳನ್ನು ನಿರ್ಲಕ್ಷಿಸಿ ಅಂಚಿಗೆ ಸರಿಸಿಬಿಡುವ ಅಪಾಯವಿದೆ ಎಂಬಂತಹ ವಾದಗಳ ಮೂಲಕ ಗೊಂದಲಗಳನ್ನು ಹುಟ್ಟುಹಾಕಲು ನೋಡಲಾಯಿತು. ಇಂತಹ ಗೊಂದಲಗಳ ಪರಿಣಾಮಗಳು
ಇಂದಿಗೂ ಕೆಲವೆಡೆಯಾದರೂ ಪರಿಣಾಮಕಾರಿ ಎನಿಸಿವೆ ಎಂಬುದನ್ನು ಗಮನಿಸಬಹುದು. ಈ ಬಗೆಯ ತೊಡಕುಗಳ ನಡುವೆಯೂ ಸ್ತ್ರೀವಾದಿ ವಿಮರ್ಶಾವಲಯವು ಹೊಸ ಹೊಸ ದಾರಿಗಳನ್ನು ಶೋಧಿಸುವುದನ್ನೇನೂ ಬಿಡಲಿಲ್ಲ. 1970ರ ದಶಕದ ಕೊನೆಯ ವೇಳೆಗೆ ಸ್ತ್ರೀವಾದಿ ವಿಮರ್ಶೆಯ ಕ್ರಮದಲ್ಲಿ ಸ್ವಪ್ರಜ್ಞೆಯ ಅಂಶ ಮುನ್ನೆಲೆಗೆ ಬರತೊಡಗಿತು. ಸ್ತ್ರೀವಾದಿ ಸಾಹಿತ್ಯ ಚರಿತ್ರೆ ಮತ್ತು ಸ್ತ್ರೀವಾದಿ ಸಾಹಿತ್ಯ ವಿಮರ್ಶೆಯ ವಿಧಾನಗಳು ಸ್ವ ಅವಲೋಕನದ ಕಡೆಗೆ ಹೆಚ್ಚು ಗಮನ ಹರಿಸಿದವು.